ಇದು ಇನ್ಫೋಟೆಕ್ ಸಿಸ್ಟಮ್ ಅಲ್ಲಿ ಆಪ್ಷನ್ ಇರುತ್ತೆ, ಒಂದು ಮೀಡಿಯಾ, ರೇಡಿಯೋ ಮತ್ತೆ ಅಡ್ವೆಂಚರ್. ಈ ಅಡ್ವೆಂಚರ್ ಅನ್ನೋ ಸ್ವಲ್ಪ ಇಂಟ್ರೆಸ್ಟಿಂಗ್. ಸೊ ಇದರಲ್ಲಿ ಯಾವ ತರ ಇದೆ, ಒಂದು ಇದರಲ್ಲಿ ಸ್ಪೀಡ್ ಗೊತ್ತಾಗುತ್ತೆ, ಥಾರ್ ಏನ್ ಸ್ಪೀಡ್ ರನ್ ಆಗ್ತಿದೆ ಅಂತ, ಇಲ್ಲಿ ಎಷ್ಟು ಪವರ್ ಜನರೇಟ್ ಆಗ್ತಾ ಇದೆ ಥಾರಲ್ಲಿ ಅಂತ ಇಲ್ಲಿ ನೀವು ನೋಡಬಹುದು. ಇದು ಕಂಪಾಸ್ ಅಲ್ಲಿ ನಿಮಗೆ ಯಾವ ಡೈರೆಕ್ಷನ್ ಅಲ್ಲಿ ನೀವು ಹೋಗ್ತಿದ್ದೀರಾ ಅಥವಾ ಯಾವ ಡೈರೆಕ್ಷನ್ ಅಲ್ಲಿ ಇದ್ದೀರಾ ಗೊತ್ತಾಗುತ್ತೆ. ಇದು ಟಾಕ್ ಎಷ್ಟು ಜನರೇಟ್ ಆಗುತ್ತೆ ಒಂದು ವೆಹಿಕಲ್ ಅಲ್ಲಿ, ರೇಸ್ ಮಾಡಿದಾಗ ಎಷ್ಟು ಟಾಕ್ ಜನರೇಟ್ ಆಗುತ್ತೆ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಇದರಲ್ಲಿ ಆಫ್ ರೋಡ್ ಅಂತ ಒಂದು ಬರುತ್ತೆ, ಇದರಲ್ಲಿ ನಿಮ್ಗೆ ವೀಲ್ ಅಲೈನ್ಮೆಂಟ್ ಗೊತ್ತಾಗುತ್ತೆ ಅಂಡ್ ರೇಡಿಯೇಷನ್ ಎಷ್ಟು ಲೆವೆಲ್ ಅಲ್ಲಿ ನಿಮ್ ತಾರ್ ಈಗ ಕರೆಂಟ್ಲಿ ಇದೆ, ಸೊ ಯಾವ ಲೆವೆಲ್ ಇಂದ ನೀವು ಹೋಗ್ಬೇಕು ಅಥವಾ ಯಾವ ಲೆವೆಲ್ ಅಲ್ಲಿ ಕರೆಂಟ್ ಆಗಿ ನಿಂತ್ಕೊಂಡಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಎಲ್ಲ ಡಿಗ್ರಿ ಇದರಲ್ಲಿ 2 ಆಂಗಲ್ ಅಲ್ಲಿ ಗೊತ್ತಾಗುತ್ತೆ, ಸೈಡ್ ಅಂಡ್ ಬ್ಯಾಕ್ ಅಲ್ಲಿ. ಇದರಲ್ಲಿ ಗೊತ್ತಾಗೋದು ಮೇನ್ 4 ವೀಲ್ ಯಾವ ಅಲೈನ್ಮೆಂಟ್ ಅಲ್ಲಿ ಇದೆ ಅಂತ. ಸೊ ಇದರಲ್ಲಿ 4 ವೀಲ್ ಎಂಗೇಜ್ ಮಾಡಿದ್ರೆ ಈ ಪವರ್ ಯಾವ ವೀಲ್ ಹೋಗ್ತಿದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ನಾರ್ಮಲ್ ಆಗಿ ಡಿಸ್ಪ್ಲೇ ಬೋರ್ಡ್ ಅಲ್ಲಿ ಇದು ಬಂದಿರುತ್ತೆ. ಇನ್ನು ಇದನ್ನ ಬಿಟ್ಟರೆ ನೆಕ್ಸ್ಟ್ ಕಸ್ಟಮೈಸೇಷನ್. ಇದರಲ್ಲಿ ಕಸ್ಟಮೈಸೇಷನ್ ನಾವು ಮಾಡ್ಕೋಬಹುದು, ಯಾವುದು ಬೇಕಾಗತ್ತೆ ಅನ್ನೋದನ್ನ ಇದರಲ್ಲಿ ಸೆಟ್ಟಿಂಗ್ ಆಪ್ಷನ್ ಇರುತ್ತೆ. ಸೊ ಇದರಲ್ಲಿ ನಮ್ಗೆ ಯಾವ ಆಪ್ಷನ್ ಬೇಕು ಅಂತ ಅದನ್ನ ನಾವು ಸೆಟ್ ಮಾಡಿಕೊಂಡು ಅದನ್ನ ಹಾಕ್ಬಹುದು.